ಹಾಲ್ ಎಲ್ಲರಿಗೂ ನಮಸ್ಕಾರ. ನನ್ನ ಮತ್ತೊಂದು ಬ್ಲಾಗ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಬೆಳಗ್ಗೆನೇ ನಮ್ಮಮ್ಮ ತಿಂಡಿ ಏನು ಮಾಡಿತ್ತು ಅಂದರೆ ಇಡ್ಲಿ ವಡೆ ಮಾಡಿತ್ತು, ಅಂದರೆ ಉದ್ದಿನ ವಡೆ ಮಾಡಿತ್ತು. ರೆಸಿಪಿ ಅಂತೂ ಶೂಟ್ ಮಾಡಿಲ್ಲ, ಮರ್ತೋಗ್ಬಿಟ್ಟಿದ್ದೀನಿ. ನಿಮಗೇನಾದರೂ ಉದ್ದಿನ ವಡೆ ರೆಸಿಪಿ ಬೇಕಾದರೆ ನೆಕ್ಸ್ಟ್ ಟೈಮ್ ಹಾಕ್ತೀನಿ, ಕಮೆಂಟ್ ಮಾಡಿರಿ. ನಾನು ಮತ್ತು ನಮ್ಮಮ್ಮ ತಿಂಡಿ ಮಾಡೋ ಅಷ್ಟರಲ್ಲಿ ನಮ್ಮಪ್ಪ ಪೂಜೆ ಮಾಡಿ ಆಲ್ರೆಡಿ ಮುಗಿಸಿತ್ತು. ಆಮೇಲೆ ತಿಂಡಿಲ್ಲ ತಿಂದ್ಕೊಂಡು ನಮ್ಮ ಜಾನು ಹೆಂಗೆಲ್ಲ ಆಡ್ತಾಳೆ ನೋಡಿ. ಸೊ ನಿಮಿಷ ಒಂದು ಕಡೆ ಕೂರಲ್ಲ, ಏನಿಲ್ಲ, ಏನೇನೆಲ್ಲ ಮಾಡ್ತಾಳೆ ಅಂತ ಈ ಥರ ಎಲ್ಲ ಜಗಳ ಆಡ್ಬಿಟ್ಟು ನನ್ನ ಹತ್ರ ಮತ್ತೆ ಇಲ್ಲಿ ನಮ್ಮ ಅಮ್ಮನ ವೇಲ್ ಕಚ್ಕೊಂಡು ಕೂತಿರ್ತಾಳೆ ಬೆಡ್ ಮೇಲೆ ಒಂದು. ಈ ಥರ ಕಚ್ಚಾಡ್ಕೊಂಡು ನನ್ನ ಹತ್ರ ಜಗಳ ಆಡ್ಬಿಟ್ಟು ಹೆಂಗೆ ಮಲ್ಕೋತಾಳೆ ಅಂದರೆ, ಅಷ್ಟು ದೊಡ್ಡ ಬೆಡ್ ಇದ್ದರೂ ಈ ಥರ ಸೈಡಲ್ಲಿ ಹೋಗ್ಬಿಟ್ಟು ಸುಮ್ಮನೆ ಮಲಗಿರ್ತಾಳೆ. ಅವಳು ಮಲಗಿದ್ಲು ಅಂತ ಅವಳನ್ನ ಮಲ್ಗಕ್ಕೆ ಬಿಟ್ಟು ಈಗ ನಮ್ಮಮ್ಮ ತುಪ್ಪ ಕಸ್ತಿದೆ. ನಮ್ಮಮ್ಮ ಫಸ್ಟು ಬೆಣ್ಣೆನ ವಾಶ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕಿ ಕಾಯಕ್ಕಿಕ್ಕಿದೆ. ಅದರೊಳಗೆ ಸ್ವಲ್ಪ ಅರಿಶಿನ ಹಾಕೈತೆ. ಆಮೇಲೆ ಸ್ವಲ್ಪ ಬೆಣ್ಣೆ ಕರ್ಗಾದ್ಮೇಲೆ ನಮ್ಮಮ್ಮ ಕರಿಬೇವು ಮತ್ತು ಬೆಳ್ಳುಳ್ಳಿ ಹಾಕ್ತಿದೆ. ಮತ್ತು ನುಗ್ಗೆ ಸೊಪ್ಪು ಕೂಡ ಹಾಕ್ಬೋದು. ನಮ್ಮ ಮನೇಲಿ ಇರಲಿಲ್ಲ, ಖಾಲಿ ಆಗಿಬಿಟ್ಟಿತ್ತು, ಅದಕ್ಕೆ ಸ್ಕಿಪ್ ಮಾಡಿಬಿಟ್ಟಿದ್ವಿ ನಾವು. ಆಮೇಲೆ ಮೆಂತ್ಯನ ಸ್ವಲ್ಪ ಹುರಿದು ಆಮೇಲೆ ಪೌಡರ್ ಮಾಡಿ ಸ್ವಲ್ಪ ಅದೆಲ್ಲ ಕಾದು ಹಾಕಾದ್ಮೇಲೆ ಹಾಕಬೇಕು. ಆದಷ್ಟು ತುಪ್ಪನ ಲೋ ಫ್ಲೇಮಲ್ಲಿಕ್ಕೆ ಮಿಕ್ಸ್ ಮಾಡ್ತಾನೆ ಇರಬೇಕು, ಇಲ್ಲಾಂದರೆ ತಳ ಹಿಡ್ಬಿಡುತ್ತೆ. ಲಾಸ್ಟಿಗೆ ವಿಳೆದೆಲೆ ಹಾಕಬೇಕು, ಸ್ವಲ್ಪ ಉಪ್ಪು ಕೂಡ ಹಾಕಬೇಕು. ಅದು ಸ್ಕಿಪ್ ಆಗಿಬಿಟ್ಟಿದೆ ವಿಡಿಯೋ ಮಾಡ್ಕೊಳೋದು. ತುಪ್ಪ ಕಾಯಿಸಿ ಬರೋ ಅಷ್ಟರಲ್ಲಿ ನಮ್ಮ ಜಾನು ನಮ್ಮ ಅಪ್ಪನ ಹತ್ರ ಜಗಳ ಆಡ್ತಾಳೆ ನೋಡಿ, ಹೆಂಗೆ ಜಗಳ ಆಡ್ತಾಳೆ ಅಂತ, ಗೊಂಬೆ ಬೇಕು ಅಂತ. ನಾನು ನಮ್ಮಮ್ಮನ ಕೇಳ್ತಿದ್ದೆ, ಅಮ್ಮ ಜಾಮೂನ್ ಬೇಕು ಅಂತ. ಅದಕ್ಕೆ ನಮ್ಮಮ್ಮ ನನಗೋಸ್ಕರ ಅಂತ ಇವಾಗ ಜಾಮೂನ್ ಮಾಡ್ತಿದ್ದೆ. ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆ ಜಾಮೂನೆಲ್ಲ ಹಾಕಬೇಕು. ಲೋ ಫ್ಲೇಮನೆ ಜಾಮೂನ್ ಹಾಕ್ತಾ ಗೋಲ್ಡನ್ ಬ್ರೌನ್ ಆಗಂಟ ಚೆನ್ನಾಗಿ ಕರಿಬೇಕು. ಸಕ್ಕರೆ ಪಾಕ ಬಿಸಿ ಇದ್ದಾಗೇ ಜಾಮೂನ ಅದರೊಳಗೆ ಹಾಕಬೇಕು.
ನಾವು ಸ್ವಲ್ಪ ಆಚೆ ಬಂದ್ವಿ, ಏನೋ ಕೆಲಸ ಇತ್ತು ಅಂತ. ನಾವು ನೋಡಿದ್ರೆ ಟೈಮ್ ಆಗೋಗ್ಬಿಟ್ಟಿದೆ, ಊಟದ ಟೈಮು ಆಲ್ರೆಡಿ. ಅದಕ್ಕೆ ನಮ್ಮಪ್ಪ ಹೋಟ್ಲಿಗೆ ಬನ್ನಿ, ಇಲ್ಲೇ ರೋಟಿ ಕರಿ ತಿನ್ನೋಣ ಅಂತ ನಮ್ಮಪ್ಪ ಕರ್ಕೊಂಡೋಗೈತೆ ಇವಾಗ. ನೆಲಮಂಗಲದಲ್ಲಿ ಇಲ್ಲಿ ರೋಟಿ ಕರಿ ತುಂಬ ಚೆನ್ನಾಗಿರುತ್ತೆ, ಅದಕ್ಕೆ ನಮ್ಮಪ್ಪ ಕರ್ಕೊಂಬರುತ್ತೆ ಇಲ್ಲೇ ನನ್ನ. ಅಪ್ಪ ಮತ್ತು ನಾನು ಅಮ್ಮ ಎಲ್ಲ ರೋಟಿ ಕರಿ ತಿಂದ್ವಿ. ಆಮೇಲೆ ಜನಕ್ಕೆ ಸ್ವಲ್ಪ ಏನೋ ಬೆಡ್ ತರಬೇಕಿತ್ತು ಮತ್ತು ಫುಡ್ ತರಬೇಕಿತ್ತು ಅಂತ ಪೆಟ್ ಶಾಪಿಗೆ ಹೋದ್ವಿ. ಮೂಳೆ ಮಾತ್ರ ಸೂಪರ್ ಆಗೈತದ ನಿಜ. ಆಟ ಆಡ್ಲಿಕ್ಕೆ ಹಾ ಇಲ್ಲಿ ಬರ್ತಾ ಇರುತ್ತಲ್ಲ, ಕಡಿಯುತ್ತಲ್ಲ, ಇದಕ್ಕೆಲ್ಲ ಆಗಲ್ಲ. ಚೆನ್ನಾಗಿ ನಮ್ಮ ಜಾನುಗೆ ಶಾಂಪೂ ಮತ್ತು ಫುಡ್ಡು ಮತ್ತು ಬೆಡ್ ತಗೊಳಕ್ಕೆ ಬಂದಿದ್ವಿ. ಜಾನುಗೆ ಎಲ್ಲ ತೊಗೊಂಡು ಸೀದಾ ಮನೆಗೆ ಹೋಗ್ತಾ ಇದ್ದೀವಿ ಈಗ. ನಾನು ಫಸ್ಟ್ ಟೈಮ್ ಮನೇಲೆ ಒಬ್ಳನ್ನೇ ಬಿಟ್ಟು ಬಂದಿರೋದು. ಸೊ ನಮಗೆ ತುಂಬ ಕ್ಯೂರಿಯಾಸಿಟಿ ಇತ್ತು ಹೋದಷ್ಟಿಗೆ ಏನು ಮಾಡ್ತಾಳೆ ಅಂತ. ಅಲ್ಲಿ ಹೋಗಿ ನೋಡಿದ್ರೆ ಒಂದು ಸತಿ ನೋಡಿಬಿಟ್ಟು ನಮ್ಮ 3 ಜನನೂ ಸೀದಾ ಹಂಗೆ ಹೋಗಿ ಮಲ್ಕೋತಾಳೆ. ಸ್ಪೂನ್ ಪೆಡಿಗ್ರಿ ಎಲ್ಲ ಸುಮ್ಮನೆ ಇರು. ನೀನು ತಿನ್ನಿಸ್ಬೇಕು ಅಂದಾಗ ತಿನ್ನಿಸ್ಬೋದ, ಹಿಂಗೆ ಇಟ್ಕೊಂಡು ತಿನ್ನಿಸೋದು ಅಷ್ಟೇ. ತಿಂತಲ್ಲ ಆಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಸಂಜೆ ನಾನು ಮತ್ತು ನನ್ನ ಫ್ರೆಂಡು ಶಟಲ್ ಕಾಕ್ ಆಡ್ತಾ ಇದ್ದೀವಿ. ಆಗ ನಮ್ಮ ಜಾನುಗೆ ಊಟ ಆದಷ್ಟಿಗೆ ವಾಕಿ ಕರ್ಕೊಂಬರ್ತಿದ್ದೀವಿ. ನೋಡಿ ಹೆಂಗೆ ಪಿಣಿ 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 ಅಂತ ಹುಡುಕ್ತಾಳೆ. ಮನೆಗೆ ಹೋಗ್ಬೇಕು ಅಂದರೆ ಅದೇನು ಇಷ್ಟ ಏಯ್ ನಾಯಿ ಆದವ ಮುಂದೆ ಹಿಡಿಬೇಕು, ನಡಿ ಮುಂದಕ್ಕೆ. ನಾನು ಬರಲ್ಲ ಪಾಪ.
ಹಾಗೆ ಇದು ನೆಕ್ಸ್ಟ್ ಬ್ಲಾಗ್ ಆಗಿರುತ್ತೆ. ನಮ್ಮ ಜಾನು ಬೆಳಗ್ಗೆ ನನ್ನ ಹತ್ರ ಜಗಳ ಆಡ್ತಿದ್ಲು, ಊಟ ಅಷ್ಟು ಹಾಕಿದ್ರು ಇನ್ನೂ ಊಟ ಬೇಕು ಅಂತ. ಫೋನ್ ನೋಡೋದೇ ಒಂದು ಪ್ಲೇಯರ್ ಕಡೆ ಪೆಡಿಗ್ರಿದೆ ನಾ ಸಾಕಾಗಿಲ್ವ ಇನ್ನೂ. ಬಿಟ್ಟಾನೆ ನಿಂಗೆ. ಓ ಜಾಸ್ತಿ ಆಯ್ತು ನಿಂದು. ಬೆಳಗ್ಗೆ ಟಿಫನ್ ಆದಮೇಲೆ ವಾಕಿಂಗ್ ಕರ್ಕೊಂಡೋಗಿದ್ವಿ. ಆಮೇಲೆ ನೋಡಿ ಆ ಸಣ್ಣ ಹುಡುಗಿ ಹೆಂಗೆ ಆಟಾಡಿಸ್ತೈತಿ ಅಂತ ಜನ್ನನ್ನ. ಇವಳು ಯಾರೋ ಕಳ್ಳರು ಬಂತು ಅಂತ ಬೊಗ್ಲೆಲ್ಲ ಬಾಳಲ್ಲಿ ಹರಿಸ್ಕೊಂಡು ಅವ್ರ ಹಿಂದೆನೇ ಹೋಗ್ತಾಳೆ. ಕಳ್ಳರು ಅಲ್ಲ, ಯಾರೋ ಬೇರೆಯವ್ರು ಬಂದು ಅಂತ ಬೊಗ್ಲಲ್ಲ ಇವಳು, ಬಾಳಲ್ಲಿ ಹರಿಸ್ಕೊಂಡು ಅವ್ರ ಹಿಂದೆನೇ ಹೋಗ್ತಾಳೆ. ನಮ್ಮನ್ನು ಮರ್ತೆ ಬಿಡ್ತಾಳೆ. ಹಿಂಗೆ ಅವ್ರ ಹಿಂದೆ ಹೊಟ್ಟ ಅವ್ರ ಮನೆಗೆ. ಚೋರ್ಕೆ ಚೋರ್ಕೆ ಇರ್ತಿರೋದವಳು. ಇಷ್ಟೇ ಎಂಜಾಯ್ ಮಾಡ್ತಾಳೆ ನೋಡೋಳು. ನಮ್ಮ ಜಾನ್ ಹತ್ರ ಒಂದು ವಿಡಿಯೋ ತಗೊಂಡು ಸ್ಟೋರಿಗೆ ಹಾಕೋಣ ಎಷ್ಟೊಂದೆಲ್ಲ ಪ್ರಯತ್ನ ಪಡಬೇಕು. ನೋಡಿ ಏನು ಮಾಡಿದ್ರು ಒಂದು ಕಡೆ ನೋಡಲ್ಲ, ಕಚ್ಚಕ್ಕೆ ಬರ್ತಾಳೆ ನನಗೆ. ಫ್ಲ್ಯಾಟಲ್ಲಿ ಇವಳ ಥರ ಜಾತಿ ಹೋಗ್ಲಲ್ಲ ಏನಿಲ್ಲ, ಅವಳಿಂದನೇ ಬಾಲ ಬೆಳೆಸ್ಕೊಂಡು ಹೋಗ್ತಾಳೆ. ಏನ್ ಮಾಡೋದು ಹಿಂಗೆ ಇವಳು ಅಂತ ನಾವು ಚಿಂತೆ ಮಾಡ್ತಾ ಇದ್ವಿ. ಇವಳನ್ನ ನೋಡಿ ಆ ನಾಯಿನ ಪಾಪ ಭಯ ಅಂತ ಇವಳು ಭಯ ಪಡ್ತಾಳೆ, ಒಂದೊಂದ್ ಕಡೆ ನಾಯಿ ಭಯ ಪಡಿಸ್ತಾಳಪ್ಪ ದೇವ್ರೇ. ಅದಂತೂ ಇಬ್ರಿಗೂ ಬರೋಕ್ಕೆ ಮನ್ಸಿರ್ಲಿಲ್ಲ ಮನೆಗೆ, ಅದು ಆ ಮನೆಗೆ ಹೋಗಕ್ ಮನ್ಸಿರ್ಲಿಲ್ಲ, ಇವಳಿಗೆ ನಮ್ಮ ಮನೆಗೆ ಬರೋಕ್ ಮನ್ಸಿರ್ಲಿಲ್ಲ. ಆ ಥರ ಇಬ್ರು ಫ್ರೆಂಡ್ಶಿಪ್ ಮಾಡ್ಕೊಂಡ್ರು. ನಾವು ನಮ್ಮ ಸೈಟ್ ನೋಡ್ಕೊಂಬರೋಣ ಅಂತ ಹೋಗಿದ್ವಿ. ತುಂಬ ದಿನ ಆಯಿತು ಅಂತ ನಾವೆಲ್ಲ ಸೈಟ್ ನೋಡ್ತಿದ್ದೆ. ನಮ್ಮ ಅಣ್ಣ ನೋಡಿದ್ರೆ ಮಂಗ ಥರ ಮೇಲತ್ತಿ ಮರದ ಮೇಲೆ ಕೂತವನೆ. ಮರದ ಮೇಲೆ ಕೂತ್ಕೊಂಡ್ಬಿಟ್ಟು ಸುಮ್ಮನೆ ನೋಡ್ತಿರ್ತಾರ. ಅಲ್ಲಿ ನೋಡಿದ್ರೆ ಫೋನ್ ನೋಡ್ಕೊಂಡು ಕೂತಿದ್ದ, ಅದಕ್ಕೆ ನಮ್ಮಮ್ಮ ಬೈತಿತ್ತು. ಹಾಗೆ ಸೈಟೆಲ್ಲ ನೋಡಿಕೊಂಡು ಇವಾಗ ನಾವು ನಮ್ಮ ಹೋಲ್ಡ್ ಏರಿಯಾಗೆ ಬಂದಿದ್ದೀವಿ, ಅಂದರೆ ಟೀ ದಾಸರಳ್ಳಿಗೆ ಬಂದಿದ್ವಿ.
ಅಂದರೆ ಇಲ್ಲಿ ಜಾತ್ರೆ ಇತ್ತು, ಮಹೇಶ್ವರಮ್ಮ ಜಾತ್ರೆ ಇತ್ತು. ಅಲ್ಲಿ ನಾನು ಹೋದಾಗೆಲ್ಲ ಕುಡಿಯೋದೇ ಜ್ಯೂಸ್ ಕುಡಿಯೋಣ ಅಂತ ನಾವು 4 ಜನ ಕುಡಿದ್ವಿ. ಆಪೋಸಿಟಲ್ಲಿ ಜ್ಯೂಸ್ ಅಂಗಡಿ ಇದೆ, ತುಂಬ ಚೆನ್ನಾಗಿರುತ್ತೆ. ನಾನು ಬಂದಾಗೆಲ್ಲ ಇಲ್ಲೇ ಜ್ಯೂಸ್ ಕುಡಿತೀನಿ. ಯಾವಾಗಲೂ ಜ್ಯೂಸ್ನೆಲ್ಲ ಕುತ್ಕೊಂಡು ಇವಾಗ ಜಾತ್ರೆ ಮಾಡೋಣ ಅಂತ ಬಂದಿರ್ತೀವಿ. ಅಲ್ಲಿ ಪಪ್ಪ ಲೆವೆಲ್ ಆಗುತ್ತೆ ನೋಡೋರ್ಗೆ ಬಹುದು ಆಗಲೇ ನಾನು ಕಳಿಸ್ತೀನಿ ಗಾಡಿ 2 ಡೇಸ್ ಕಳಿಸ್ತೀನಿ. ನಾನು ಮತ್ತು ನಮ್ಮಮ್ಮ ಆಟೋಣ ಅಂತ ಹೋಗ್ತಾ ಇದ್ವಿ. ಆಡೋದಕ್ಕೆ ನಾನು ದುಡ್ಡು ಕೊಟ್ಟೆ, ನಮ್ಮ ಅಣ್ಣ ದುಡ್ಡು ಕೊಟ್ಟೆ. ಮಗಳಂತ ಖುಷಿ ತಗೊಳ್ಳೋದು. ಮತ್ತು ಜಾಸ್ತಿ ಪ್ರಕಾರ ನಮಗೆ ಪೊಟ್ಯಾಟೊ ಟ್ವಿಸ್ಟರ್ ಕಾಣಿಸ್ತು. ತಿನ್ನೋಣ ಅಂತ ಬಂದೆ. ಹಿಡ್ಕೋ ಬೀಳ್ಸಿಯ ಬನ್ನಿ. ಬಂತು. ಹಾಗೆ ಮನೆಗೆ ಹೋಗ್ತಿರ್ಬೇಕಾದ್ರೆ ನಾವು ಮತ್ತು ನಮ್ಮ ಅಣ್ಣಂಗೆ ಹಸ್ವಾಗ್ತಿತ್ತು ಅಂತ ಮಸಾಲೆ ಪುರಿ ತಿಂದ್ವಿ. ಜಾತ್ರೆ ಎಲ್ಲ ಸುತ್ತಿ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್. ನನ್ನ ಬ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.